ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಇವತ್ತಿನ ದಿನ ಸಾಧಾರಣವಾಗಿ ಲಕ್ಷ್ಮಿ ಅಂದ್ರೆ ಏನು, ಇದರ ಅರ್ಥ ಏನು, ಇದನ್ನ ತಿಳ್ಕೊಂಡ್ವಿ. ಕೆಲವು ದಿನಗಳ ಹಿಂದೆ ಯಾವ್ಯಾವ ವಿಚಾರಗಳು ಲಕ್ಷ್ಮಿಗೆ ತುಂಬಾ ಮುಖ್ಯವಾಗಿರುವಂತದ್ದು ಆಕೆಯನ್ನ ಬರಮಾಡಿಕೊಳ್ಳೋದಿಕ್ಕೆ. ಇನ್ನು ವೈಜ್ಞಾನಿಕವಾಗಿ ನೋಡಿದಾಗ ಆಕೆಯ ತರಂಗಗಳು ಅಥವಾ ಫ್ರೀಕ್ವೆನ್ಸಿಯನ್ನ ನಾವು ಟ್ಯೂನ್ ಮಾಡಿಕೊಳ್ಳುವಂಥದ್ದು, ಹೊಂದಿಸಿಕೊಳ್ಳುವಂಥದ್ದು, ಇವೆಲ್ಲದ್ರ ಬಗ್ಗೆ ಕೊಂಚ ಮಾತಾಡಿದ್ವಿ. ಹಾಗೆ ಒಂದು ಕಡೆ ನಾನು ಓದ್ತಾ ಇದ್ದೆ, ಕೆಲವು ವಸ್ತುಗಳು ಲಕ್ಷ್ಮಿ ಆ ಒಂದು ಶಕ್ತಿಯನ್ನ, ತರಂಗವನ್ನ ಆಕರ್ಷಿಸುತ್ತೆ ಅಂತ ಹೇಳಿ. ಸುಮಾರು ಒಂದು 11-12 ವಸ್ತುಗಳು. ಸಾಧಾರಣವಾಗಿ ನಾವು ನೋಡೋದಿಕ್ ಹೋದ್ರೆ ಮನೆಯಲ್ಲಿ ನಾವು ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಇವಿಷ್ಟರಲ್ಲಿ ಯಾವ್ದಾದ್ರೂ ಕಡೆ ಪಕ್ಷ ಒಂದು 2-3 ಆದ್ರೂ ನಾವು ಈ ವಸ್ತುಗಳನ್ನ ಕಾಣ್ತೀವಿ. ಹಾಗಿದ್ರೆ ಆ ವಸ್ತುಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ ಕುಬೇರ ಮಂತ್ರ. ಈ ಲಕ್ಷ್ಮಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಲಕ್ಷ್ಮಿ ಕುಬೇರ ಮಂತ್ರವನ್ನ ಹೇಳುವಂಥದ್ದು, ಪೂಜೆ ಹೋಮಗಳು ಇವೆಲ್ಲವೂ ನಡೆಯುತ್ತೆ. ಕುಬೇರ ಮಂತ್ರವನ್ನ ಹೇಳೋದ್ರಿಂದ ಕುಬೇರ ಅಷ್ಟು ಶ್ರೀಮಂತನಾಗಿದ್ದಿದ್ದು ಹೇಗೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಆಶೀರ್ವಾದ, ಅನುಗ್ರಹದಿಂದ. ಲಕ್ಷ್ಮಿ ಸಂಪತ್ತನ್ನ ನೀಡಿರೋದ್ರಿಂದ ಕುಬೇರನಾದ. ನಾವು ಏನು ಲಕ್ಷ್ಮಿ ಸಂಪತ್ತನ್ನ ನಮ್ಗೇನು ನೀಡ್ತಾಳೆ ಅದನ್ನ ದುಪ್ಪಟ್ಟಾಗಿಸುವಂಥದ್ದು, ರಕ್ಷಿಸುವಂಥದ್ದು ಕುಬೇರ ಮುಖ್ಯವಾಗಿ ನೋಡ್ಕೊಳ್ಳುವಂಥದ್ದು. ಹೀಗೆ ಕುಬೇರ ಮಂತ್ರವನ್ನ ಹೇಳೋದು ಒಂದಾದ್ರೆ, ಇನ್ನೊಂದು ಶ್ರೀಫಲ. ಮನೆಯಲ್ಲಿ ಯಾವುದೇ ಪೂಜೆ ನಡೆದಾಗ ಈ ತೆಂಗಿನಕಾಯಿಯನ್ನ ನಾವು ನೋಡ್ತೀವಿ, ಪೂಜೆಗಿಡ್ತೀವಿ ಅಲ್ವಾ. ಕಲಶಕ್ಕಾದ್ರೂ ಕೂಡ ಬೇಕು. ಹಣ್ಣು ಕಾಯಿ ಅಂತ ಹೇಳಿ ಆದ್ರೂ ನಾವು ತೆಂಗಿನಕಾಯಿ ನೀಡ್ತೀವಿ. ಶ್ರೀಫಲ ಅಂತ ಹೇಳಿದ್ರೆ ಸಿರಿ ಫಲ ಅಂತ ಹೇಳಿದ್ರೆ ಲಕ್ಷ್ಮೀ ಫಲ ಅಂತ ಹೇಳಿ, ಇದು ಲಕ್ಷ್ಮಿಯನ್ನ ಆಕರ್ಷಿಸುತ್ತೆ. ಕುಬೇರ ಮಂತ್ರ ಒಂದು ಕಡೆ ಆಕರ್ಷಿಸಿದ್ರೆ ಕುಬೇರ ಮಂತ್ರವು ಲಕ್ಷ್ಮಿಯನ್ನ ಆಕರ್ಷಿಸುತ್ತೆ, ಶ್ರೀಫಲವೂ ಕೂಡ. ಹಾಗಾಗಿ ಮನೆಯಲ್ಲಿ ಸಾಧಾರಣವಾಗಿ ಪೂಜೆ ನಡಿಬೇಕಾದ್ರೆ ಸಿರಿವಂತಿಕೆ, ಸಂಪತ್ತು, ಐಶ್ವರ್ಯ, ಆರೋಗ್ಯ, ನೆಮ್ಮದಿ ಇವೆಲ್ಲವೂ ಇರಲಿ ಅಂತಾನೆ ನಾವು ಪ್ರಾರ್ಥನೆ ಮಾಡೋದು. ಇದು ಫೌಂಡೇಶನ್, ಬುನಾದಿ ಯಾವುದೇ ಪ್ರಾರ್ಥನೆಗೆ ಸಾಧಾರಣವಾಗಿ ಪೂಜೆ ನಡೆದಾಗ ಅಲ್ವಾ. ಇನ್ನು ಪಾದರಸದ ವಿಗ್ರಹ. ಮನೆಯಲ್ಲಿ ಬೇರೆ ಬೇರೆ ಪಂಚಲೋಹದ ವಿಗ್ರಹಗಳು ಗೊತ್ತು ನಮಗೆ, ಬೇರೆ ಬೇರೆ ರೀತಿಯಾದಂತಹ ವಿಗ್ರಹಗಳು. ಇಲ್ಲಿ ಪಾದರಸದ ವಿಗ್ರಹ ಅಂತ ಸಿಗುತ್ತೆ. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋದೇನು, ಶುದ್ಧವಾದಂತಹ ಪಾದರಸದಿಂದ ತಯಾರು ಮಾಡಿರುವಂತಹ ವಿಗ್ರಹ. ಇದು ಸಿಗುವಂಥದ್ದು ಕೂಡ ತುಂಬಾ ಅಪರೂಪ. ಮತ್ತೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಪಾದರಸದ ವಿಗ್ರಹವಿದ್ರೆ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಪೂಜೆ ಆಗಿ ಅಭಿಷೇಕವೆಲ್ಲ ಆದ್ಮೇಲೆ ಆ ನೀರನ್ನ ಕುಡಿಬಾರ್ದು, ಯಾವತ್ತೂ ಕೂಡ ನೀರನ್ನು ಕುಡಿಬಾರ್ದು, ತುಳಸಿಗಾಗಿ ಹಾಕಬೇಕು ಅಂತ ಹೇಳ್ತಾರೆ. ಲಕ್ಷ್ಮೀ ಕಟಾಕ್ಷ ಈ ಪಾದರಸದ ವಿಗ್ರಹದ ಪೂಜೆ ಮಾಡೋದ್ರಿಂದ ಸಿಗುತ್ತೆ, ದೇವರ ಅನುಗ್ರಹ ಸಿಗುತ್ತೆ ಅಂತ ಹೇಳಿ. ಇನ್ನು ಪಾದರಸದ ಶ್ರೀಚಕ್ರ, ಇದು ಕೂಡ ಲಕ್ಷ್ಮೀ ಸಿರಿವಂತಿಕೆಯನ್ನ ಆಕರ್ಷಿಸುತ್ತೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.